ಆದ್ಮೇಲೆ ನನ್ನ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೋತಾ ಇದ್ದೀನಿ 1 ಮಂತ್ ಅಲ್ಲ ಆಲ್ಮೋಸ್ಟ್ 1.5 ಸಡನ್ ಆಗಿ ಮೈಂಡ್ ಬ್ಲಾಕ್ ಆಗ್ಬಿಟ್ಟು ಏನೋ A day with friends. ವೆಲ್ಕಮ್ ಬ್ಯಾಕ್ ಟು ಅರ್ಪಿತಾ ವಿಶ್ವಕರ್ಮ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಪ್ಪ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಈ ವಿಡಿಯೋನಲ್ಲಿ ನೀವು ಆಲ್ರೆಡಿ ತಮ್ಬ್ಲೇನಲ್ಲಿ ನೋಡಿರೋ ಹಾಗೆ ನಾವು ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಿದ್ವಿ. ನಮ್ಮನೆ ಫ್ರೆಂಡ್ಸ್ ಬಂದಿದ್ರು. ಸೊ ಒನ್ ಡೇ ಫ್ರೆಂಡ್ಸ್ ಜೊತೆ ಹೇಗೆ ಸ್ಪೆಂಡ್ ಮಾಡಿದ್ವಿ ಅಂತ ಅಂದ್ಬಿಟ್ಟು ಈ ವಿಡಿಯೋನಲ್ಲಿ ನಾನು ತೋರಿಸ್ತೀನಿ. ಫ್ರೆಂಡ್ಶಿಪ್ನ ತುಂಬ ವರ್ಷದಿಂದ ಮೇಂಟೈನ್ ಮಾಡಬೇಕು ಅಂತಂದರೆ ನಮಗೆ ಒಂದೇ ಥರ ಮೈಂಡ್ಸೆಟ್ ಇರಬೇಕು ಎಲ್ಲರಿಗೂ, ಇಲ್ಲಾಂದರೆ ಅಡ್ಜಸ್ಟಿಂಗ್ ಕೆಪಾಸಿಟಿ ಇರಬೇಕು. ಆವಾಗ ತಾನೇ ನಾವು ತುಂಬ ವರ್ಷ ಫ್ರೆಂಡ್ಶಿಪ್ನ ತೊಗೊಂಡೋಗೋದಕ್ಕೆ ಸಾಧ್ಯ. ನೀವು ನನ್ನ ಪ್ರತಿ ವಿಡಿಯೋ ವ್ಲಾಗ್ಸಲ್ಲಿ ನೀವು ನೋಡಿರ್ಬೋದು, ಈ 6 ಜನ ಮುಖ ಬರ್ತಾನೇ ಇರುತ್ತೆ. ಏಕೆ ಅಂತಂದರೆ ನಾವು 6 ಜನ ಅಷ್ಟು ಕನೆಕ್ಟಿಂಗ್ ಆಗಿರ್ತೀವಿ. ನಾನು ಹೇಳ್ದಂಗೆ ನಮ್ಮಲ್ಲಿ ಅಡ್ಜಸ್ಟಿಂಗ್ ಕೆಪಾಸಿಟಿ ಮತ್ತು ಒಂದೇ ಥರ ಮೈಂಡ್ಸೆಟ್ಟು ತುಂಬ ವಿಷಯಗಳಲ್ಲಿ ಮ್ಯಾಚ್ ಆಗುತ್ತೆ. ನಮಗೆ 6 ಜನ ನಮ್ಮನೇಲೇ ಮೀಟ್ ಮಾಡಬೇಕು ಇಲ್ಲ ಅವ್ರ ಮನೇಲೇ ಮೀಟ್ ಮಾಡಬೇಕು ಅಂತ ಏನಿಲ್ಲ. ಮೀಟ್ ಮಾಡೋದಕ್ಕೆ ಒಂದು ರೀಸನ್ ಬೇಕು ಅಷ್ಟೇ ನಮಗೆ. ಸೊ ಲಾಸ್ಟ್ ಸಂಡೇ ಸಡನ್ ಪ್ಲ್ಯಾನ್ ಮಾಡಿದ್ವಿ. ಸೊ ಎಲ್ಲರೂ ನಮ್ಮ ಮನೆಗೆ ಬಂದಿದ್ರು. ಹೇಳಿ ಇವಾಗ ಆಯ್ತು. ಆಮೇಲೆ ಸೆಂಡ್ ಆಫ್ ಅಲ್ಲ ಇಲ್ಲ ವೆಲ್ಕಮ್ ಪಾರ್ಟಿ ನಮ್ಮ ಡಿಗ್ರಿ ಮೇಡಮ್ ಏನಾರ ಓದಿ ಒಂಚೂರು ಮುಂದೆ ಫುಲ್ ಹೇಳೋ ಪಾಪ ನೀಟಾಗಿ. ಅವನು ಕಿರಣಿ ಒಂದ್ 2-3 ಎಕ್ಸಾಂಪಲ್ ಕೊಟ್ಟಿದ್ದ. ಹಾಕೋ ಚಪ್ಪಲಿನ ಏನ ಇದ್ರಲ್ಲಿ ಮಾಡ್ತಾರೆ, ಎಸಿ ರೂಮಲ್ಲಿ ಮಾಡ್ತಾರೆ, ಎಸಿ ಇದ್ರಲ್ಲಿ ಮಾಡ್ತಾರೆ. ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡ್ತಾರೆ. ಇನ್ನೊಂದೆಲ್ಲ ಏನ್ ಗೊತ್ತಾ, ಫುಲ್ ಟ್ರಿಪ್ ಪ್ಲಾನ್ ಮಾಡಿ, ಸ್ಟಡಿ ಟ್ರಿಪ್ ಪ್ಲಾನ್ ಮಾಡಿದ್ರು. ನಾವು ಜೂನಿಯರ್ ಬರಲ್ಲ ಅಂತ ನಾವು ಬರಲ್ಲ, ಜೂನಿಯರ್ ಬೇಕು ಜೊತೆಗೆ ಅಂತ ಗಲಾಟೆ ಮಾಡಿ ಮೇಡಮ್. ಅವಾಗ ಇವ್ರು ವನಿತಾ ಮೇಡಮ್ ಕರ್ಸ್ಬಿಟ್ಟು ನಿಮ್ಗೆಲ್ಲ ಲಾಸ್ಟ್ ಟೈಮ್ ಹಿಂಗ ಓದ್ಕೊಂಡು ಹೋಗಿ ಆಗ್ಬೇಕು. ಈಗ ಎಷ್ಟು ಚೆನ್ನಾಗಿ ಹೆಸರು ಮಾಡ್ಕೊಂಡು ಯಾಕೆ ಇದು ಮಾಡ್ಕೊತೀರ? ನಮ್ಮ ಹೆಣ್ಮಕ್ಳೆಲ್ಲ ನಮ್ಮ ಕ್ಲಾಸ್ ಚೆನ್ನಾಗಿಲ್ಲ ಅಂತ ಗಲಾಟೆ ನಾವು ಕಂಪ್ಲೇಂಟ್. ನಮ್ ಜೂನಿಯರ್ ಬೇಕು. ಸೆಕ್ಷನ್ ಹುಡುಗರು ನಿಮ್ಮ ಕ್ಲಾಸಲ್ಲಿ ಎಷ್ಟು ಜನ ಇದ್ರೆ ಹುಡುಗಿರೋ ನಿಮ್ಮ ಹುಡುಗರು ಗುರು. ನಮ್ದೇನು ಗೊತ್ತಾ, ನಾನು ಹೇಳ್ತೀನಿ ನೋಡು, ನಮ್ದು ಡಿಗ್ರಿ ಮುಗಿಯೋ ಗಂಟ ಗುರು ನಮ್ಮ ಬ್ಯಾಚಲ್ಲಿ ಒಂದು ಡಿಗ್ರಿ ಚೆನ್ನಾಗಿಲ್ಲ. ನಾವು ಯಾರು ಹೋದ್ರು ನಮ್ಮ ಬ್ಯಾಚ್ ಎಲ್ಲ ಅಕ್ಕಪಕ್ಕ ಬ್ಯಾಚಲ್ಲೆಲ್ಲ ಚೆನ್ನಾಗಿರೋರು. ಭ್ರಮೆ ನೋವಾಯ್ತಂತೆ. ಸಂತೋ ನೀನು ಒಂಥರ ಸೂರ್ಯವಂಶದಲ್ಲಿ ವಿಶ್ವವರ್ಧನ್ ತರ, ಯಾರು ಸಿಗಲ್ಲ ಆಪರ್ಚುನಿಟಿ. ಓದ್ಸೋದು ಯಾವ್ದೋ ಡೈಲಾಗ್ ಇದೆಯಲ್ಲ ಲಾಸ್ಟ್ ಅಲ್ಲಿ ಜೀವಮಾನ ಪೂರ್ತಿ ಎಲ್ರಿಗೂ ನೀನು ಅವ್ರು ಚಂದಾಗಿರ್ಲಿ ಇವ್ರು ಚಂದಾಗಿರ್ಲಿ ಅಂತ ಹಾರೈಸ್ತಾ ಇದ್ರೆ ನೀನ್ ಚೆನ್ನಾಗಿರ್ಲಿ ಅಂತ ನಿನ್ಗೆ ಹಾರೈಸೋರು ಯಾರು? ಒಪ್ತೆ ಕಡೆ ಯಾರಪ್ಪ ಕೇಳ್ತಾರೆ ಸಂತು ಮೇಲೆ ಕೈ ತೋರಿಸ. ಸೊ ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡ್ತಾ ಹೋಗಿ. ನಾವು ಯಾವ ರೀತಿ ಮಜಾ ಮಾಡ್ತೀವಿ, ಯಾವ ರೀತಿ ಒಬ್ರಿಗೊಬ್ರು ಕಾಲು ಎಳ್ಕೊಂಡು ಜೋಕ್ಸ್ ಮಾಡ್ತೀವಿ ಅಂತ ನಿಮಗೆ ಗೊತ್ತಾಗುತ್ತೆ. ಕೈ ಮುರಿದಾಕಿದಾನೆ. ಇನ್ನೇನು ಕವಿತಾ ಹೆಂಗ್ ಮುರಿದಾಕ್ಬಿಟ್ಟೆ ಗುರು ಕೈನ? ಸೊ ಹೀಗೆ ನಮ್ಮನೆ ಹತ್ರ ಇರುವಂಥ ಪಾರ್ಕಲ್ಲಿ ವಾಕಿಂಗ್ ಮಾಡಿಕೊಂಡು ನೆಕ್ಸ್ಟ್ ನಾವು ಕೇಕ್ ತೊಗೊಂಬರೋಣ, ಕೇಕ್ ಕಟಿಂಗ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಕೇಕ್ ಕಟ್ಟಿಂಗ ಯಾಕೆ ಅಂತ ಕೇಳ್ತಾ ಇದ್ದೀರಾ? ನನ್ನ ಫ್ರೆಂಡ್ ಸಿಂಧುದು ಲಾಸ್ಟ್ ಜುಲೈ 19th ಬರ್ತಡೇ ಇತ್ತು. ಸೆಲೆಬ್ರೇಷನ್ ಮಾಡೋದಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಇವತ್ತು ನಾವೆಲ್ಲ ಮೀಟ್ ಮಾಡಿದ್ದೀವಿ, ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ನಮ್ಮೆಲ್ಲರಿಗೂ ಹೇಳ್ದಂಗೆ ಒಂದು ರೀಸನ್ ಬೇಕು ಸೆಲೆಬ್ರೇಷನ್ ಮಾಡೋದಕ್ಕಷ್ಟೇ. ಬರೀ ಕೇಕ್ ವಿಷಯದಲ್ಲಿ ಮಾತ್ರ ಅಲ್ಲ, ಎಲ್ಲ ವಿಷಯದಲ್ಲಿ ಇರಬೇಕು.
ಸೆಲೆಕ್ಟ್ ಮಾಡಿ. ನಂಗೆ ಇದು ಬೇಕು, ಅದು ಬೇಕು. ದುಡ್ಡು ಕೊಡು, ದುಡ್ಡು ಜೇಬಲ್ಲಿ ತಕ್ಕೊಡು, ಜೇಬಲ್ಲಿ ದುಡ್ಡು ಕೊಡು. ಹಾ, ಸಿಂಧು ಕೇಕ್ ನೋಡಿ ಯಾವ ರೀತಿ ರಾಯಲ್ ಆಗಿ ಹೋಗ್ತಾ ಇದೆ. ಕೇಕು, ಬಿಸ್ಕೆಟು, ಸಂತು. ಸೊ ಮನೆಗೆ ಬಂದು ಈ ರೀತಿ ಬ್ಯಾಕ್ಗ್ರೌಂಡ್ನ ವಿನು ಮತ್ತು ಸಂತು ರೆಡಿ ಮಾಡ್ತಾ ಇದ್ರು. ಸೊ ಪ್ಲೇನ್ ಆಗಿರೋದು ಬೇಡ, ಇರೋದ್ರಲ್ಲೇ ಏನೋ ಒಂದು ಎಂಜಾಯ್ ಮಾಡ್ಕೊಂಡು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ರು. ಸೊ ನಮ್ಮೆಲ್ಲರ ಫ್ರೆಂಡ್ಶಿಪ್ಪು ಮೈಂಡ್ಸೆಟ್ ಈ ರೀತಿ ಇರುತ್ತೆ, ಇರೋದ್ರಲ್ಲೇ ಜೈ ಅಂತೀವಿ. ನಾನು ಇದನ್ನೆಲ್ಲ ವಿನು ಬರ್ತಡೇಗೆ ತರಿಸಿದ್ದೆ ಅನಿಸುತ್ತೆ, ಅದು ಹಾಗೆ ಇತ್ತು. ಅದನ್ನು ಇನ್ನೊಂದ್ಸಲಿ ಸರಿ ಯೂಸ್ ಮಾಡೋಣ, ಚೆನ್ನಾಗಿ ಕಾಣಿಸುತ್ತೆ, ಬ್ಯಾಕ್ಗ್ರೌಂಡ್ಗೆ ವೀಡಿಯೋಸ್ಗೆಲ್ಲ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಬಿಟ್ಟು ಕಷ್ಟಪಟ್ಕೊಂಡು ಏನೋ ದೊಡ್ಡದಾಗಿ ಸಾಧನೆ ಮಾಡೋ ಥರ ವಿನುನು ಸಂತನು ಮಾತಾಡಿಕೊಂಡು ರೆಡಿ ಮಾಡ್ತಾಯಿದ್ರು. ಪ್ರಶಾಂತ್ ಕುತ್ಕೊಂಡು ಎಲ್ಲರಿಗೂ ಗೈಡ್ ಮಾಡ್ತಾಯಿದ್ರು, ಇದು ಹಿಂಗೆ ಹಾಕ್ಬೇಡ್ರಿ ಕೊಂಡ್ರೋ, ಹಿಂಗೆ ಹಾಕ್ರೋ ಅಂತ ಹೇಳ್ತಾಯಿದ್ರು. ಸೊ ಈ ರೀತಿ ಎಲ್ಲ ಮಾಡೋದು ನೋಡಿ ಸಿಂಧುನು ಖುಷಿ ಪಡ್ತಾ ಇದ್ಲು. ಓಕೆ, ನನ್ನ ಬರ್ಡೇನು ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಖುಷಿಯಾಗಿ ನೋಡ್ತಾ ಇದ್ಲು ಅವಳು. ಎಫರ್ಟ್ಲೆಸ್ ಆಗಿ ಯಾವುದೇ ರಿಲೇಷನ್ಶಿಪ್ನು ಸಹ ಉಳಿಸ್ಕೊಳ್ಳೋದಕ್ಕಾಗಲ್ಲ. ಸ್ವಲ್ಪ ಮಟ್ಟಿಗೆ ನಿಮ್ಮದೇ ಆದಂಥ ಸ್ವಲ್ಪ ಎಫರ್ಟ್ ಇರಲೇಬೇಕು, ಇದ್ದರೆ ಎಂತಹ ರಿಲೇಷನ್ಶಿಪ್ ಸಹ ತುಂಬ ಸ್ಟ್ರಾಂಗ್ ಆಗಿ ಲೈಫಲ್ಲಿ ಉಳ್ಕೊಳ್ಳುತ್ತಂತೆ. ಸೊ ನಮ್ಮ 6 ಜನದ ಫ್ರೆಂಡ್ಶಿಪ್ಗೆ ಯಾವುದೇ ರೀತಿ ದೃಷ್ಟಿ ಬೀಳ್ದಲೇ ಇರಲಿ ಅಂತ ನಾನು ಇವತ್ತು ಕೇಳ್ಕೊತೀನಪ್ಪ. ನಿಮ್ಮ ಲೈಫಲ್ಲೂ ಇದೇ ರೀತಿ ಫ್ರೆಂಡ್ಸ್ ಇದ್ದರೆ ನನಗೆ ಕಮೆಂಟ್ ಮುಖಾಂತರ ಅವ್ರ ಎಸ್ನ ಟೈಪ್ ಮಾಡಿ ಕಳಿಸಿ. ಸೊ ನಾನೆಲ್ಲ ಕಮೆಂಟ್ನ ಓದ್ತೀನಿ. ಸೊ ಇವಾಗ ನೋಡ್ತಿರೋ ಅಂಥ ವಿಡಿಯೋ ನಿಮ್ಗೆ ಇಷ್ಟ ಆದ್ರೂ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಸಹ ಇದೇ ರೀತಿ ಫ್ರೆಂಡ್ಶಿಪ್ ರಿಲೇಟೆಡ್ ವಿಡಿಯೋಸ್ನ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ನನಗೂ ವ್ಲಾಗಲ್ಲಿ ತುಂಬಾ ಐಡಿಯಾಸ್ ಇದೆ, ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ. ಸೊ ಲೆಟ್ ಸಿ. ಓಪನ್ ಮಾಡಿ ಇಲ್ಲಿ ಮೇಲಿದೆ ಅಂತ ಅಂದ್ರು. ಕೇಕೆ ಕಾಣಲ್ಲ, ಡಾಲ್ ಇದೆ. ಬೆಸ್ಟ್ ಕಾನ್ಸೆಪ್ಟ್, ಯಾಕಂದ್ರೆ ನನಗೆ ಡಾಲ್ಸ್ ಅಂದ್ರೆ ಸಖತ್ ಇಷ್ಟ. ದೊಡ್ಡ ಡಾಲ್ ತಗೊಳ್ಳಿ, ಆ ಕಡೆ ಈ ಕಡೆ ಇಡೋಣ, ಕೇಕೆ ಕಾಣ. ಸಿಂಧುಗೆ ಇವತ್ತು ನಾವಿಲ್ಲಿ ಬರ್ಡೇ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಐಡಿಯಾನೇ ಇರಲಿಲ್ಲ. ಇನ್ಫ್ಯಾಕ್ಟ್ ನಮಗೆ ಐಡಿಯಾ ಇರಲಿಲ್ಲ ನಾವು ಇವತ್ತು ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಅಂದ್ಬಿಟ್ಟು. ನೀವೇ ನೋಡ್ಬೋದು, ಅವಳನ್ನೇ ಕರ್ಕೊಂಡೋಗ್ಬಿಟ್ಟು ಕೇಕ್ನೆಲ್ಲ ತೊಗೊಂಬಂದ್ವಿ. ಸೊ ಎಲ್ಲ ಒಂದು ಕಡೆ ಒಂದು ಸೆಲೆಬ್ರೇಷನ್ನು ಒಂಥರ ಖುಷಿ ಕೊಡುತ್ತೆ ಅಲ್ವಾ ಮನಸ್ಸಿಗೆ. ಸೊ ಹಾಗಾಗಿ ಇವತ್ತು ಈ ರೀತಿ ನಾವು ಇನ್ಸ್ಟೆಂಟಾಗಿ ಪ್ಲ್ಯಾನ್ ಮಾಡಿದ್ವಿ. ಬಬಿತಾ ನಮ್ಮ ಗ್ರೂಪ್ಗೆ ರೀಸೆಂಟಾಗಿ ಲಾಸ್ಟ್ ಇಯರ್ ಜಾಯ್ನ್ ಆಗಿದ್ದು. ಸಂತು ಮದುವೆ ಆಗಬೇಕಾದ್ರೇ ಅವ್ರು ನನಗೆ ಪರಿಚಯ ಆಗಿದ್ದು, ನಮಗೆಲ್ಲರಿಗೂ ಪರಿಚಯ ಆಗಿದ್ದು. ಸೊ ಮಿಕ್ಕಿದ 5 ಮೆಂಬರ್ಸು 5 ಇಯರ್ಸ್, ಆಲ್ಮೋಸ್ಟ್ 5 ಇಯರ್ಸಿಂದ ಫ್ರೆಂಡ್ಸ್ ಇದ್ದೀವಿ. ಆದರೆ ಪ್ರಶಾಂತ್ದು ಹಾಗೆ ವಿನುದು 13 to 15 ಇಯರ್ಸ್ ಫ್ರೆಂಡ್ಶಿಪ್. ಅವರು ಕಾಲೇಜ್ ಫ್ರೆಂಡ್ಸ್ ಆ್ಯಕ್ಚುಲಾಗಿ. ಸಂದು ನೆಕ್ಸ್ಟ್ ಲೆವೆಲಲ್ಲಿ ಲೈಟಿಂಗ್ಸ್ ಎಲ್ಲ ಬಿಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಲೈಟಿಂಗ್ಸ್ ಬಿಡ್ತಾಯಿದ್ರು. ಫೈನಲ್ ಆಗಿ ಬರ್ತ್ಡೇ ಡೆಕೋರೇಷನ್ನು, ಬ್ಯಾಕ್ಗ್ರೌಂಡ್ ಡೆಕೋರೇಷನ್ನು ಈ ರೀತಿ ರೆಡಿಯಾಗಿದೆ. ನಿಮಗೆಲ್ಲ ಏನನ್ಸುತ್ತೆ ಫ್ರೆಂಡ್ಶಿಪ್ ಬಗ್ಗೆ?
ಸೊ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ತುಂಬ ಜನ ನನಗೆ ವಾಟ್ಸಪ್ಪಲ್ಲಿ ಡೈರೆಕ್ಟಾಗಿ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದೀರಾ. ಅದನ್ನು ನನಗೆ ಯೂಟ್ಯೂಬಲ್ಲೇ ಕಮೆಂಟ್ ಮಾಡೋದ್ರಿಂದ ನನಗೆ ಎಂಗೇಜ್ಮೆಂಟ್ ಚೆನ್ನಾಗಿ ಸಿಗುತ್ತೆ, ಚೆನ್ನಾಗಿ ವಿಡಿಯೋ ಸಹ ಬೇರೆಯವರಿಗೆ ಬೂಮ್ ಆಗುತ್ತೆ. ಸೊ ದಯವಿಟ್ಟು ನಿಮ್ಗೆ ಏನೇ ಅನಿಸಿಕೆ ಇದ್ರೂ ಒಂದು ಮಾತು ನನಗೆ ಆ ಕಮೆಂಟ್ ಮುಖಾಂತರ ತಿಳಿಸೋದ್ರಿಂದ ನನಗೆ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ಕಮೆಂಟ್ ಮಾಡಿ, ವಾಟ್ಸಪ್ಪಲ್ಗಿಂತ ಯೂಟ್ಯೂಬಲ್ಲಿ ಕಮೆಂಟ್ ಮಾಡಿ. ಯೂಟ್ಯೂಬಲ್ಲಿ ನನಗೆ ನಾನು ಹೇಳ್ದಂಗೆ ಎಂಗೇಜ್ಮೆಂಟ್ ಚೆನ್ನಾಗಿ ಸಿಗುತ್ತೆ. ನೀವು ವಾಟ್ಸಪ್ಪಲ್ಲಿ ಮಾಡೋದ್ರಿಂದ ನನಗೆ ಭಾಳ ಖುಷಿ ಆಗುತ್ತೆ, ಬಟ್ ಯೂಟ್ಯೂಬಲ್ಲಿ ಅದೇ ಕಮೆಂಟ್ ಬರೆಯೋದ್ರಿಂದ ನನಗೆ ಯೂಸ್ಫುಲ್ ಅಂತ ಹೇಳ್ತಿದ್ದೀನಿ. ಹ್ಯಾಪಿ ಬರ್ತ್ಡೇ ಟು ಮೀ, ಕೇಕ್ ಕಟ್ ಮಾಡ್ಲಾ? ಹರವ್ ಬರ್ತೀಯಾ? ಒನ್ ಮಂತ್ ಆದ್ಮೇಲೆ ನನ್ನ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೋತಾ ಇದ್ದೀನಿ. 1 ಮಂತ್ ಅಲ್ಲ, ಆಲ್ಮೋಸ್ಟ್ 1.5 ಮಂತ್. ಯಾರಿಗೆ ಸಿಗುತ್ತೆ ಈ ಚಾನ್ಸ್ ಅಲ್ವಾ? ಯಾರಾದ್ರೂ ಇದೇ ತರ 1 ಮಂತ್ 1.5 ಮಂತ್ ಆದ್ಮೇಲೆ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನನ್ನ ಫ್ರೆಂಡಿಗೆ. ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಓಕೆ, ಹ್ಯಾಪಿ ಬರ್ಡೇ ಟು ಮೀ. ಯಾರು ನೋಡಿ ಗುರು, ಯಾರು ವಿಷಯ ಮಾಡ್ತಾ ಇಲ್ಲ ನನಗೆ. ನಾನೇ ಕೇಕ್ ತಿನ್ಕೋತೀನಿ. Many more happy returns of the day, auntie. ಥ್ಯಾಂಕ್ ಯು ಗಂಡ. ಸಚ್ಚೆ ಲವ್. ಬನ್ನಿ ಎಲ್ಲರೂ. ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ. ಸಿಂಧುಗೆ ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಬರ್ತ್ಡೇ. ಕೀಪ್ ರಾಕಿಂಗ್. ನಿನ್ನ ಲೈಫಲ್ಲಿ ಏನೇನು ಅಂದ್ಕೊಂಡಿದ್ಯಾ, ಏನೇನು ಮಾಡಬೇಕು ಅಂತ ಅಂತಿದ್ಯೋ ಎಲ್ಲ ಸಕ್ಸಸ್ಸು ನಿನ್ನ ಲೈಫಲ್ಲಿ ನಿನಗೆ ಸಿಗಲಿ ಅಂತ ನಾನು ದೇವರಲ್ಲಿ ಬೇಡ್ಕೋತೀನಿ. ಸೊ ವೆರಿ ವೆರಿ ಆಲ್ ದ ಬೆಸ್ಟ್. ನಾವೆಲ್ಲರೂ ನಿಮ್ಮ ಜೊತೆ ಯಾವಾಗಲೂ ಇರ್ತೀವಿ. ಇಲ್ಲಿಗೆ ಆಲ್ಮೋಸ್ಟ್ ನಮ್ಮ ಸೆಲೆಬ್ರೇಷನ್ ಕಂಪ್ಲೀಟ್ ಆಗ್ತಾ ಇದೆ. ಸೊ ಲೆಟ್ಸ್ ಫೋಟೋಸ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಫೋಟೋಸ್ನೆಲ್ಲ ವೀಡಿಯೋಸ್ನೆಲ್ಲ ತೊಗೊಳ್ತಾ ಇದ್ವಿ. ಸೊ ನೆಕ್ಸ್ಟ್ ಬರೋ ಕಾನ್ವರ್ಸೇಷನ್ ಇನ್ನೂ ಫನಿ ಆಗಿರುತ್ತೆ. ವಿಡಿಯೋನ ಕಂಪ್ಲೀಟಾಗಿ ನೋಡಿ ಎಂಜಾಯ್ ಮಾಡಿ. ತುಂಬ ಜನಕ್ಕೆ ಈ ವಿಷಯ ಗೊತ್ತಿಲ್ಲ. ನನ್ನ ವಿಡಿಯೋನ ಕಂಪ್ಲೀಟಾಗಿ ನೋಡೋದ್ರಿಂದ ಮಾತ್ರ ನನಗೆ ಯೂಸ್ಫುಲ್ಲು. ನೀವು ಮಧ್ಯದಲ್ಲಿ ಒಂದೊಂದು ನಿಮಿಷ ನೋಡಿದ್ರೆ ಪರವಾಗಿಲ್ಲ, ಬಟ್ ಕಂಪ್ಲೀಟಾಗಿ ನೋಡೋದ್ರಿಂದ ನಂಗೆ ತುಂಬ ಯೂಸ್ಫುಲ್ಲು. ಆ್ಯಕ್ಚುಲಿ ಈ ಬರ್ಡೇನ ಸೆಲೆಬ್ರೇಷನ್ಗೆ ಪ್ರಶಾಂತ್ ನನಗೆ ಮಧ್ಯಾಹ್ನ ಕಾಲ್ ಮಾಡಿದ್ರು. ಈ ರೀತಿ ಮಾಡಬೇಕು ಅಂತ ನಮ್ಮ ಮುಂಚೆನೆ ಸೂಚಿಸಿದ್ರು. ಸೊ ಅದ್ರ ಪ್ರಕಾರ ನಾನು ಸ್ವಲ್ಪ ಮಾಡಿದ್ದೀನಿ. ನಮ್ದೇನು ಕಾಂಟ್ರಿಬ್ಯೂಷನ್ ಇಲ್ಲ. ಇದು ಕ್ರೆಡಿಟ್ ಬಂದು ಅವರ ಗಂಡನಾದ ಪ್ರಶಾಂತ್ ಕಿರಣ್ಗೆ ಸಲ್ಲುತ್ತಿದ್ರು. ಈಗ ನಮ್ಮ ಅಭಿಪ್ರಾಯ ಏನ್ ಇವಾಗ ನಮ್ಮ ಬ್ರದರ್ ಹೇಳಿದ್ರು ಅದೆಲ್ಲ ಸುಳ್ಳು. ನನ್ ಗಂಡನಿಗೆ ಈ ತರ ಎಲ್ಲ ಕಾನ್ಸೆಪ್ಟ್ ಇರೋದೇ ಇಲ್ಲ. ಬರ್ಡೇ ದಿನನೇ ಅವ್ರು ಇಷ್ಟೆಲ್ಲ ಮಾಡಲ್ಲ. ಇನ್ನು ಬರ್ಡೇ ಆಗಿದ್ 1 ತಿಂಗಳು ಆದ್ಮೇಲೆ ಇಷ್ಟೆಲ್ಲ ಮಾಡ್ತಾರೆ ಅಂದ್ರೆ ನಾನಂತೂ ಬಿಲೀವ್ ನಂಬಲ್ಲ. 12 ಗಂಟೆವರೆಗೆ ವಿಶ್ ಮಾಡಿದ್ದೀನಿ. ಇಲ್ಲ ನೀವೇ ಮಲ್ಕೊಬಿಡ್ತೀನಿ. ಬೆಳಗ್ಗೆ ನಮ್ದು ಯಾಕೆ ಸರ್ಪ್ರೈಸ್ ಕೊಡಲ್ಲ ನೀವು? ಸರ್ಪ್ರೈಸ್ ಅಲ್ಲೆಲ್ಲ ಇಂಟ್ರೆಸ್ಟ್ ಅಂತ ಸರ್ಪ್ರೈಸ್ ಏನಂತ ಸರ್ಪ್ರೈಸ್ ಏನಾಗತ್ತೆ? 12 ಗಂಟೆ ವೇಸ್ಟ್ ಮಾಡೋದು ನೆಮ್ಮದಿಯಾಗಿ ನಾವು ಪೀಸ್ಫುಲ್ ಆಗಿ ಮಲಗಿದ್ದು, ಬೆಳಗ್ಗೆ ಖುಷಿಯಾಗಿದ್ದು, ನೆನಪಾದಾಗ ಸರ್ಪ್ರೈಸ್ ಮಾಡೋದು. ಆಕ್ಚುಲಿ ಅವತ್ತು ಕ್ರಿಕೆಟ್ ಇತ್ತು, ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇದ್ದೆ 12 ಗಂಟೆವರೆಗೂ. ಲಕ್ಕಿಲಿ 12 ಗಂಟೆವರೆಗೂ ಮ್ಯಾಚ್ ಇದ್ದಿದ್ರಿಂದ ರಾತ್ರಿನೇ ವಿಶ್ ಮಾಡಿ ಬೆಳಿಗ್ಗೆ ನಾರ್ಮಲ್ ಸೆಲೆಬ್ರೇಷನ್, ಡೀಸೆಂಟ್ ಸೆಲೆಬ್ರೇಷನ್ ಇರುತ್ತೆ. ಆ ಥರ ಲೈಕ್ ಇಷ್ಟೊತ್ತಿಗೆ ಮಾಡಬೇಕು, ರಾತ್ರಿನೇ ಕೇಕ್ ಎಲ್ಲ ಡೆಕೋರೇಟ್ ಮಾಡಿ ಕಟ್ ಮಾಡಬೇಕು ಅಂತ ಆ ಥರ ಎಕ್ಸ್ಪೆಕ್ಟೇಷನ್ ಏನಿಲ್ಲ. ನನ್ನ ಹೆಂಡತಿ ಕೇಳ್ಕೊತಾಳೆ, ಆ ಥರ ಎಕ್ಸ್ಪೆಕ್ಟ್ ಮಾಡಲ್ಲ ನನ್ನ ಹೆಂಡತಿ. ಸೊ ಸೆಲೆಬ್ರೇಷನ್ ಆ ಥರ ಏನಿರಲ್ಲ. ಸೊ ನಾರ್ಮಲ್ ಆಗಿರೋದು. ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಾ?
ನಾನೇನ್ ಎಕ್ಸ್ಪೆಕ್ಟ್ ಮಾಡಲ್ಲ. ನನ್ನ ಜೀವನದಲ್ಲಿ ಸರ್ಪ್ರೈಸ್ ಅನ್ನೋದನ್ನ ನಾನು ಮದ್ವೆ ಆದ್ಮೇಲೆ ಮರ್ತೇ ಹೋಗಿದ್ದೀನಿ. ಸರ್ಪ್ರೈಸ್ ಅಂದ್ರೆ ಏನು ಅನ್ನೋದೇ ನನಗೆ ಗೊತ್ತಿಲ್ಲ ಅನ್ನಂಗ್ ಆಗ್ಬಿಟ್ಟಿದೆ ನನ್ನ ಜೀವನ. ಏನ್ ಸರ್ಪ್ರೈಸ್ ಅಂತ ಗೊತ್ತಾಗಬೇಕು ಅಂತ ಅಂದ್ರೆ ಸಂತು ಮತ್ತೆ ಬಬಿತನ್ ಕೇಳ್ಬೇಕು. ನೋಟ್ಸ್ ಡ್ರಾಫ್ಟ್ಸ್ ಎಲ್ಲ ರೆಡಿ ಇರುತ್ತೆ. ಅಷ್ಟು ಪ್ರಿಪೇರ್ಡ್ ಮೋಸ್ಟ್ಲಿ ಅವ್ನು 2-3 ದಿನದಿಂದಾನೇ ರೆಡಿ ಆಗಿರ್ತಾನೆ ಅನ್ಸುತ್ತೆ. ಪ್ಲಾನಿಂಗ್ಸ್ ಎಲ್ಲ ಬಗ್ಗೆ ಏನೇನ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಅಂತ. ಈ ನಮ್ಮ 3 ಜನ ಇದು ಪೇರ್ಸ್ ಅಲ್ಲಿ ಲಕ್ಕಿಯಸ್ಟ್ ಹೆಣ್ ವೈಫ್ ಹೇಳ್ಬೇಕು. ಎಲ್ಲಿ ವರ್ಷ ಸಂತ ಹೇಳ್ತಿದ್ದ ಬರ್ಡೇಗೆ ಈ ಬರ್ಡೇ ಸೆಲೆಬ್ರೇಷನ್ ಮಾಲ್ಡೀವ್ಸ್ ಅಲ್ಲಿ ಮಾಡ್ತೀನಿ ಬಬಿತದ ಅಂತ ಹೇಳ್ತಿದ್ದ. ಅದಕ್ಕೆ ಸಂತ ಮಾಲ್ಡೀವ್ಸ್ ಯಾಕೆ ಹೋಗ್ತಿ ಆಸ್ಟ್ರೇಲಿಯಾ ಹೋಗುವಂತ ಅವನು ವಾದ ಮಾಡ್ತಿದ್ದೆ. ಬರೀ ಡೌಗಳು ನಿಂದು. ನಾನು ಹೇಳ್ತಾ ಇದ್ದೀನಿ ಅದಕ್ಕೆ ಅಂತಾನೆ ಎಲ್ಲರೂ ಒಂದು ಚೀಟಿ ಹಾಕ್ಬಿಡೋಣ. ಸ್ಟಾಪ್ ಯು, ನಿಮ್ಮನ್ನ ತಡೆದಿರುವವರು ಯಾರು? ಒಟ್ಟಿಗೆ ಎತ್ಕೊಂಡು ಇಲ್ಲ 3 ತಿಂಗಳು ಬೀಜರ ಎತ್ಕೊಂಡು ಆರಾಮಾಗಿ ಮಾಡುವ ಅಂತ ನನ್ನ ಪಕ್ಕ ಚೆನ್ನಾಗಿದೆ ಪ್ಲಾನ್. ಒಟ್ಟಿಗೆ ಅಂತೂ ಬಜೆಟ್ ಕಷ್ಟ ಆದ್ರೆ ಹೆಂಗು ಫ್ಯಾಮಿಲಿ ಮ್ಯಾನ್ ಒಂದು ಚೀಟಿ ಹಾಕಿ ಟೂರ್ ಮಾಡಕ್ಕೆ ಅಂತಾನೆ ಒಂದು ಚೀಟಿ ಹಾಕೋಣ ಆಯ್ತಾ. ಆ ಪ್ಲಾನ್ ತುಂಬಾ ಚೆನ್ನಾಗಿದೆ. 1 ಲಕ್ಷ ಚೀಟಿ ಹಾಕ್ಬಿಟ್ಟು ಸಂತುದು ಕಟ್ಟೋದು ಸಂತು ಕಟ್ಟೋದು ಎತ್ಕೊಂಡು ಟ್ರಿಪ್. ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ತಿಂಗಳಿಗೆ 5,000 ಕಟ್ಟಿದ್ರೆ ಮಾತಾಡ್ತಾರೆ ಇವರು. ನನ್ನಷ್ಟು ಕೇಳಲ್ಲ, ನನಗೆ ಫೋನ್ ಮಾಡಲ್ಲ. ಫಸ್ಟ್ ಫೋನ್ ಹೋಗಿರುತ್ತೆ ಏನಾದ್ರು ಮಾಡಿದ್ರು ವೇಟ್ ಮಾಡ್ತಾ ಇದ್ದೀನಿ. ನಾನೇ ಶೂಟ್ ಮಾಡ್ತೀನಿ. ಇವ್ರಿಬ್ರು ರೆಡಿ ಆಗ್ಬಿಟ್ಟು ಮಾಡಿದ್ರು ತಿನ್ನಪ್ಪ ಡೈವರ್ಟ್ ಮಾಡ್ಬಿಡ ಮಾಡಿದ್ರು ನಿಜವಾಗ್ಲೂ ವೇಟ್ ಮಾಡ್ತಾ ಇದ್ದೀನಿ. ಅಕ್ಕಿ ಊರಿಗೆ ಬರೋದಕ್ಕೆ ಕಾಯ್ತಾ ಇದ್ನಲ್ಲ. ನಾಳೆ ಬಂದು ಶೂಟ್ ಮಾಡ್ಬೇಕು. ನಾವು ಬಂದ್ರೆ ಕೋರಿಯೋಗ್ರಫಿ ಎಲ್ಲ ಮಾಡಿಸ್ಬಿಡ್ತೀವಲ್ಲ ನೋಡಿ. ಬಬಿತನ್ ಮಾಡಲ್ವಂತೆ ಸಂತು ರೆಕಾರ್ಡ್ ಮಾಡ್ಕೋಬೇಕು. ನಾನು ನಮ್ಮ ಅಮ್ಮಂಗೆ ಕಳಿಸ್ತೀನಿ. ಅಲ್ಲ ನಮ್ಮ ಫೋನ್ ಅಂತಿಲ್ಲ ಅಂದ್ರೆ ಮಾಡ್ಕೊಳ್ತೀನಿ ಮತ್ತೆ ಮಿಸ್ ಕಾಲ್ ಬಂದಿತ್ತು. ಮತ್ತೆ ಅಲ್ಲ ಕೇಳಿದೆ ವಾಪಸ್ ಕಾಲ್ ಮಾಡಿದೆ. ಅಯ್ಯೋ ನಾನು ಗ್ಯಾಸ್ ಅಲ್ಲಿ ಕಾಲ್ ಮಾಡೋ ನಿಮಗೆ ಕಾಲ್ ಮಾಡಿದೆ ಅಂದ್ರು. ಸೊ ಹೀಗೆ ನಾವೆಲ್ಲರೂ ಸೇರಿದ್ರೆ ಟೈಮ್ ಹೋಗೋದಂತೂ ನಿಜವಾಗ್ಲೂ ಗೊತ್ತಾಗಲ್ಲ. ಯಾಕೆಂದ್ರೆ ಮೊದಲು ಇವಾಗ ಅಟ್ಲೀಸ್ಟ್ ಬೇಬಿ ಆದಮೇಲೆ ಸ್ವಲ್ಪ ನಾವೆಲ್ಲರೂ ಮೀಟ್ ಮಾಡೋದೆಲ್ಲೋ ಒಂದು ಕಡೆ ಒಂದು ಚೂರು ಕಡಿಮೆ ಆಗಿರ್ಬೋದು. ಮೊದಲು ಅಂತೂ ಎವ್ರಿ ಡೇ ಮೀಟ್ ಮಾಡ್ತಾ ಇದ್ವಿ. ಎವ್ರಿ ಡೇ ಮೀಟ್ ಮಾಡಿ ಎವ್ರಿ ಡಿನ್ನರು ನಾವು ಜೊತೆಲೇ ಮಾಡ್ತಾ ಇದ್ವಿ. ಸೊ ನೈಟು ಒಂದು 2 o'clockವರೆಗೂ ನಾವು ಶಿವಾಜಿನಗರ ಹೋಗೋದು, ನೈಟ್ ರೈಡ್ ಮಾಡೋದು, ಈ ಥರ ತುಂಬಾ ಮಾಡ್ತಾಯಿದ್ವಿ. ಇವಾಗ ಫ್ಯಾಮಿಲಿ ಆದಾಗ್ಲಿಂದ ಅಂದರೆ ಆವಾಗ ನನ್ನ ಮದುವೆ ಆದಮೇಲೆ ನಾವೆಲ್ಲ ಪರಿಚಯ ಆಗಿದ್ದು. ಆವಾಗಲೂ ಒಂಥರ ಬ್ಯಾಚುಲರ್ ಥರನೇ ಎಂಜಾಯ್ ಮಾಡ್ತಾಯಿದ್ವಿ. ಬಟ್ ಇವಾಗ ಮಗು ಆದಮೇಲೆ ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ದೀವಿ ಅಷ್ಟೇ. ಬಟ್ ಆದ್ರೂ ನಾವು ಸೇರಿಕೊಂಡ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ರಾತ್ರಿ 1 ಗಂಟೆ 2 ಗಂಟೆ 3 ಗಂಟೆವರೆಗೂ ನಾವು ಮಾತಾಡ್ಕೊಂಡು ಕೂತ್ಕೊಳ್ತಿದ್ವಿ ನಾವು. ಸೊ ತುಂಬ ದೊಡ್ಡ ಗ್ಯಾಂಗೇ ಇತ್ತು ನಮ್ಮದು. ಅಯ್ಯೋ ಅವ್ರ ಫೇಸ್ ನಾನು ನೋಡಿ ನೀಟಾಗಿ ಮಾಡಬೇಕು. ನಂದು ಫುಲ್ ಚಿಕ್ಕಲ್ಲಿದೆ ಅಂತ ಕೊಟ್ಟಲ್ಲ ಏನು ಗ್ರೀನ್ ಸಲಾಡ್ ಅಂದ್ರೆ ಇದೆ ತಾನೆ. ಅದೇ ಅನ್ಕೋ. ಸೊ ನೈಟು ಎಲ್ಲರೂ ನಾರ್ಮಲಾಗಿ ಸೆಲೆಬ್ರೇಷನ್ ಮುಗಿಸ್ಕೊಂಡು ನಮ್ಮ ಮನೆ ಹತ್ರ ಇರೋವಂಥ ಒಂದು ಹೋಟೆಲ್ಗೆ ನಾನ್ ವೆಜ್ ಹೋಟೆಲ್ಗೆ ಹೋದ್ವಿ. ನಾವು ನಾನ್ ವೆಜ್ ತಿನ್ನಂಗಿಲ್ಲ, ನಾನು ವಿನು ನಾನ್ ವೆಜ್ ತಿನ್ನಂಗಿರ್ತಿರ್ಲಿಲ್ಲ. ಸೊ 21 days. ಸೊ ಹಂಗಾಗಿ ನಾವು ವೆಜ್ ತಿಂದ್ವಿ. 4 ಜನರು ನಾನ್ ವೆಜ್ ಪ್ಯೂರ್ ನಾನ್ ವೆಜ್ ತಿಂತಾಯಿದ್ರು. ಸೊ ಹೀಗೆ ನಮ್ಮ ಡಿನ್ನರ್ ಆಗಿತ್ತು ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಏನು ಅನಿಸ್ತು ಈ ವಿಡಿಯೋ ನೋಡಿ? ಫ್ರೆಂಡ್ಶಿಪ್ ಬಗ್ಗೆ ಆಗಿರ್ಬೋದು, ನಿಮ್ಮಲ್ಲಿರುವಂಥ ಬೆಸ್ಟ್ ಫ್ರೆಂಡ್ಸ್ನ ನನ್ನ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಮೊದಲೇ ಹೇಳಿದ್ದೀನಿ ನಾನು, ತಿಳಿಸ್ಕೊಡೋದು ಮಾತ್ರ ಮರಿಬೇಡಿ. ಯೂಟ್ಯೂಬ್ ಚಾನಲ್ಗೆ ಕಮೆಂಟ್ ಮಾಡಿ ದಯವಿಟ್ಟು ಅಂತ ಹೇಳ್ತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ದಯವಿಟ್ಟು ಹೋಗಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಯಾವುದೇ ಕಂಟೆಂಟ್ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಬೇರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಅದನ್ನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಹೇಳ್ತೀನಿ ಲವ್ ಯು ಆಲ್. ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್. Thanks for watching. I love you all. Take care. Tata. Bye bye.